ಮಾಧ್ಯಮಗಳಲ್ಲಿ ಸ್ವಲ್ಪ ಜನರಿಗೆ ತುಂಬ ಎದುರಿಸ್ತಾ ಇದ್ದಾರೆ. ಅರ್ಧ ತಲೆ ಇರುವ ಬುದ್ಧನನ್ನು ರಾಹುವಿನ ಪ್ರಭಾವದಿಂದ ಕೆಟ್ಟದಾಗುತ್ತೆ. ನಮಸ್ಕಾರ ಸ್ನೇಹಿತರೆ. ಮಾಧ್ಯಮಗಳಲ್ಲಿ ಸ್ವಲ್ಪ ಜನರಿಗೆ ತುಂಬ ಎದುರಿಸ್ತಾ ಇದ್ದಾರೆ. ಅರ್ಧ ತಲೆ ಇರುವ ಬುದ್ಧನನ್ನು ಅಂದರೆ ಈ ಥರದ್ದು ಮನೇಲಿ ಇಟ್ಕೊಂಡ್ರೆ ರಾಹುವಿನ ಪ್ರಭಾವದಿಂದ ಕೆಟ್ಟದಾಗುತ್ತೆ ಅಂತ. ಅದ್ರ ಬಗ್ಗೆ ತುಂಬ ಜನ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಫಸ್ಟು ದ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ. ರಾಹು ಕೇತು ಎನ್ನತಕ್ಕಂಥದ್ದು ಗ್ರಹಗಳು ಅಲ್ಲ, ಅವೆರಡು ಸುಳ್ಳು ಸೃಷ್ಟಿಗಳು. ಪುರಾಣ ಕಥೆಯಲ್ಲಿ ಬರುತ್ತೆ. ಸೊ ಅಮೃತವನ್ನು ಪಡೆಯೋಕ್ಕೋಸ್ಕರ ಸಮುದ್ರ ಮಂಥನ ಮಾಡ್ತಾರಲ್ಲ, ಆಗ ವಿಷ ಬರುತ್ತೆ, ಈಶ್ವರ ತಗೋತಾನೆ, ಅಮೃತ ಬರುತ್ತೆ. ವಿಷ್ಣು ಏನು ಮಾಡ್ತಾರೆ, ಎಲ್ಲ ದೇವತೆಗಳನ್ನು ಒಂದು ಕಡೆ ಕೂರಿಸಿ, ಒಂದು ಕಡೆ ರಾಕ್ಷಸರನ್ನು ಕೂರಿಸಿ ಅಮೃತವನ್ನು ದೇವತೆಗಳ ಕಡೆ ಹಂಚಬೇಕು ಅಂತ ಹಂಚ್ತಾ ಇರ್ತಾನೆ. ಆಗ ಇಬ್ಬರು ರಾಕ್ಷಸರು ಬಂದು ಕುಳಿತ್ಕೊಂಡ್ಬಿಡ್ತಾರೆ, ಈ ಕಡೆ ಕಾಣ್ದಂಗೆ, ವಿಷ್ಣು ಕಾಣ್ದಂಗೆ. ಆಗ ಆಮೇಲೆ ಗೊತ್ತಾಗ್ಬಿಡುತ್ತೆ ಅವ್ರು ಇನ್ನೇನು ಅಮೃತ ನುಂಗಬೇಕು ಅಷ್ಟರಲ್ಲ ತಲೆಯನ್ನು ಕತ್ತರಿಸ್ಬಿಡ್ತಾರೆ. ತಲೆ ಮೇಲಿರುತ್ತೆ, ಅದು ರಾಹು. ದೇಹ ಹಂಗೆ ಇರುತ್ತೆ, ಅದು ಕೇತು. ಇವೆಲ್ಲ ಕಪೋಲ ಕಲ್ಪಿತ ಪುರಾಣದ ಸುಳ್ಳು ಕಥೆಗಳು. ಮನುಷ್ಯನಲ್ಲಿ ಒಂದು ಭಯವನ್ನು ಹುಟ್ಟಿಸ್ಬೇಕು. ಹಿಂದೆ ಜನಗಳಿದ್ದಾಗ ಭಯದಿಂದ ಅವರನ್ನು ಕಂಟ್ರೋಲ್ ಮಾಡೋಕ್ಕೆ ಸೈಕಲಾಜಿಕಲ್ ಸ್ಟೋರೀಸ್ ಇದು ಎದುರಿಸಿ ಕಂಟ್ರೋಲ್ ಮಾಡಬೇಕು. ಸರಳವಾಗಿ ಚಿಂತನೆ ಮಾಡಿ, ಯಾಕೆ ನಾನು ಸುಳ್ಳು ಅಂತ ಹೇಳ್ತೀನಿ ಅಂದರೆ ಸ್ವಲ್ಪ ಸುಮ್ಮನೆ ಯೋಚನೆ ಮಾಡಿ, ಸುಮ್ಮನೆ ಹೇಳೋದನ್ನು ನಂಬಕ್ಕೆ ಹೋಗ್ಬೇಡಿ. ರಾಹುಗ್ರಸ್ತ ಚಂದ್ರಗ್ರಹಣ, ರಾಹುಗ್ರಸ್ತ ಸೂರ್ಯಗ್ರಹಣ ಅಂತ ಹೇಳ್ತಾರೆ. ನಮಗೆ ಮಕ್ಕಳಲ್ಲಿ ಹೇಳ್ತಾ ಇದ್ರು, ರಾಹು ಬಂದು ಸೂರ್ಯನನ್ನು ನುಂಗ್ಬಿಡ್ತಾನೆ, ಚಂದ್ರನನ್ನು ನುಂಗ್ಬಿಡ್ತಾನೆ, ಇದೇ ಗ್ರಹಣ ಅಂತ. ಈ ಕಥೆಗಳು ಕೇಳಿರ್ತೀರ ನೀವು, ಹೌದಲ್ವಾ? ಮತ್ತು ಗ್ರಹಣ ನಡೆಯೋದು ಹೆಂಗೆ? ವೈಜ್ಞಾನಿಕವಾಗಿ ನಾವು ಕೆಲವು ಚಂದ್ರಗ್ರಹಣ ಆದರೆ ಬರೀ ಕಣ್ಣಲ್ಲೇ ನೋಡ್ಬೋದು, ಸೂರ್ಯಗ್ರಹಣ ಆದರೆ ಕೆಲವು ರೇಡಿಯೇಷನ್ಸ್ ಇದ್ದರೆ ಕಪ್ಪದ ಗ್ಲಾಸ್ ಹಾಕ್ಕೊಂಡು ನೋಡ್ಬೋದು. ಅದ್ರ ಬಗ್ಗೆ ವಿವರಣೆ ಬೇರೆ ಇದೆ. ಸೂರ್ಯನ ಸುತ್ತ ಭೂಮಿ ಸುತ್ತಬೇಕಾದ್ರೆ ಮಧ್ಯೆ ಚಂದ್ರ ಬಂದರೆ, ಅವ್ರ ನಡುವೆ ಭೂಮಿ ಬಂದರೆ, ಈ ಗ್ರಹಣಗಳ ಕಥೆ ನಿಮಗೆಲ್ಲ ಗೊತ್ತಿದೆ. ಗ್ರಹಣಗಳು ಆ ರೀತಿ ನಡೆಯುತ್ತೆ. ನಾವು ಸೊ ರಾಹುನೂ ಇಲ್ಲ, ಕೇತುನೂ ಇಲ್ಲ. ಸೊ ಕಥೆ ಏನಿದೆ, ಪುರಾಣಗಳನ್ನು ನಂಬಿರ್ತೀವಲ್ಲ ನಾವು, ಆ ನಂಬಿದಾಗ ಅವ್ನು ಬರೀ ತಲೆ ಕತ್ತಿಸ್ಬಿಟ್ಟಿರ್ತಾರೆ ನೋಡಿ ವಿಷ್ಣು. ಸೊ ಆ ತಲೆ ಥರ ಇದು ಬುದ್ಧನು ಇರ್ತಾನೆ, ಅದಕ್ಕೆ ರಾಹು. ಈ ಬುದ್ಧನ ವಿಗ್ರಹಗಳನ್ನು, ತಲೆ ಕತ್ತಿಸ್ತಕ್ಕಂಥ ಬುದ್ಧನ ವಿಗ್ರಹಗಳನ್ನು ನಿಮ್ಮ ಮನೇಲಿ ಇಟ್ಕೊಂಡ್ರೆ ರಾಹು ದೋಷ ಬರುತ್ತೆ ಅಂತ ಎದುರಿಸ್ತಾರೆ. ಈ ತುಂಬ ಜನ ಏನು ಮಾಡ್ತಾರೆ, ಫ್ಯಾನ್ಸಿಗೆ ಮನೇಲಿ ತಂದು ಇಟ್ಕೋತಾರೆ. ಬುದ್ಧಿಸಮ್ ಫಾಲೋ ಮಾಡೋರು, ಧ್ಯಾನದ ಬಗ್ಗೆ ಸ್ವಲ್ಪ ಅರಿವಿರೋರು, ಬುದ್ಧನ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋರು, ಎಲ್ಲ ದೊಂಬರಾಟಗಳಿಂದ, ಏನೇನೋ ದುಃಖಗಳಿಂದ, ಬೇಸರಗಳಿಂದ ಇದೆಲ್ಲ ಬೇಸತ್ತು ಬುದ್ಧಿಸಮ್ ಸರಿಯಿಂದ ಸ್ವಲ್ಪ ಚಿಂತನೆ ಮಾಡೋರು ಮತ್ತು ಇದನ್ನು ತಂದು ಇಟ್ಕೊತಾರೆ. ಇದಕ್ಕೆ ಎದುರಿಸ್ತಾ ಕೂಡ್ತಿದ್ದಾರೆ ಇವಾಗ. ಈ ಥರ ನೀವು ಇಟ್ಕೊಂಡ್ರೆ ಮನೆಯಲ್ಲಿ ನಿಮಗೆ ರಾಹು ದೋಷ ಬರುತ್ತೆ ಅಂತ. ಬುದ್ಧನ ತತ್ವವನ್ನೇ ಅರ್ಥ ಮಾಡ್ಕೊಳ್ಳದೆ ಆ ರಾಹುಗೆ ಕಂಪೇರ್ ಮಾಡಿ ಮಾತಾಡ್ತಾ ಇರತಕ್ಕಂಥವರು ಸಮಾಜದಲ್ಲಿ ನಿಮ್ಮಲ್ಲಿ ಭಯವನ್ನು ಬಿತ್ತಿ ಹಣವನ್ನು ಮಾಡತಕ್ಕಂಥ ಸಾಮಾಜಿಕ ಆಧ್ಯಾತ್ಮಿಕದ ಹೆಸರಿನಲ್ಲಿ ಭಯೋತ್ಪಾದಕರವರು ಅಂತ ಕರಿತೀನಿ ನಾನು. ಯಾಕೆಂದರೆ ಇವೆಲ್ಲ ಸುಳ್ಳು. ಬುದ್ಧನ ಫಿಲಾಸಫಿ ಒಂದು ಲೈನ್ ಅರ್ಥ ಮಾಡಿಕೊಂಡ್ರೆ ಸಾಕು. ಬುದ್ಧನಲ್ಲಿ ಮೂರ್ತಿ ಪೂಜೆ ಇಲ್ಲ, ಬುದ್ಧನಲ್ಲಿ ಪಂಚಶೀಲಗಳು ಅಂತ ಮನುಷ್ಯ ಹೆಂಗೆ ಶ್ರೇಷ್ಠವಾಗಿ ಬದುಕಬೇಕು ಅಂತ ತತ್ವವನ್ನು ಹೇಳ್ಕೊಟ್ಟಿದ್ದಾರೆ. ಬುದ್ಧ ಪಂಥದಲ್ಲೂ ಕೂಡ ಸ್ವಲ್ಪ ಬೆಳೀತಾ ವ್ಯತ್ಯಾಸಗಳು ಬರ್ತದೆ. ಎರಡು ಪಂಥ ಮಾಡ್ಕೊಂಡಿರ್ತಾರೆ. ಒಂದು ಪಂಥ ಬುದ್ಧನನ್ನೇ ದೇವರು ಅಂತ ಆರಾಧನೆ ಮಾಡಿ ಅವನ ತತ್ವಗಳನ್ನು ಪರಿಪಾಲನೆ ಮಾಡ್ತಾರೆ. ಇನ್ನೊಂದು ಪಂಥ ಬರೀ ಬುದ್ಧನ ತತ್ವಗಳನ್ನೇ ಪರಿಪಾಲನೆ ಮಾಡ್ತಾರೆ. ಯಾವ ಬೌದ್ಧ ಧರ್ಮ ನಮ್ಮ ಭವ್ಯ ಭಾರತದಲ್ಲಿ ಸನಾತನ ಸಂಸ್ಕೃತಿಯಲ್ಲಿ ಹುಟ್ಟೋ ಇಲ್ಲೇ ಅದಕ್ಕೆ ಬೆಲೆ ಇಲ್ಲ.
ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಇದೆ ಅಷ್ಟೇ. ಬಟ್ ಅದು ವಿದೇಶಗಳಲ್ಲಿ ವೆರಿ ಪಾಪ್ಯುಲರ್ ಆಯಿತು. ಯಾಕೆಂದರೆ ಬುದ್ಧನ ಚಿಂತನೆಗಳು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ, ಮನಸ್ಸಲ್ಲಿ ಉಂಟಾಗತಕ್ಕಂಥ ಆಸೆಗಳ ಮೇಲೆ ಪ್ರಭಾವ ಬೀರುತ್ತೆ. ಅದನ್ನು ವೆಸ್ಟರ್ನ್ಸ್ ಕಂಟ್ರಿಗಳು ಅರ್ಥ ಮಾಡ್ಕೊಂಡ್ರು. ಚೈನಾದಲ್ಲೂ ಬೌದ್ಧ ಧರ್ಮ ಎಲ್ಲ ಇದೆ. ಪವರ್ ಆಫ್ ಮೈಂಡ್ ಅದನ್ನು ಅರ್ಥ ಮಾಡ್ಕೊಂಡ್ರು. ನಾವು ಏನು ಮಾಡ್ತೀವಿ, ಪವರ್ ಆಫ್ ಮೌಢ್ಯ, ಯಾವುದೋ ಒಂದು ನಂಬಿಕೆಯಲ್ಲಿ ಅದು ನಮ್ದು ಹಿಂಗಾಗುತ್ತೆ, ಇದು ನಮ್ದು ಹಿಂಗಾಗುತ್ತೆ, ಆ ಪೂಜೆ ಮಾಡಿದ್ರೆ ಹಿಂಗಾಗುತ್ತೆ ಅಂದ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ನಂಬ್ತಾ ಇದ್ವಿ. ಬುದ್ಧ ಧರ್ಮಕ್ಕೆ ವ್ಯಾಲ್ಯೂ ಕೊಟ್ಟಿಲ್ಲ. ಯಾಕೆ ಅಂದರೆ ಬುದ್ಧ ಧರ್ಮ ಮೂರ್ತಿ ಪೂಜೆಯನ್ನು ಅವರು ಫಾಲೋ ಮಾಡಲ್ಲ. ಸೊ ನಮ್ಮ ದೇಶದಲ್ಲಿ ಮುಕೋಟಿ ದೇವರುಗಳು ಇರಬೇಕಾದಾಗ ಮೂರ್ತಿ ಪೂಜೆಯ ಮೇಲೆ ಜನರ ಭಾವನೆಗಳು ನಂಬಿಕೆಗಳು ಡಿಪೆಂಡ್ ಆಗಿರುವಾಗ ಸೊ ಬೌದ್ಧ ಧರ್ಮವನ್ನು ಹೇಗೆ ಫಾಲೋ ಮಾಡ್ತಾರೆ? ಅದಕ್ಕೆ ಬೌದ್ಧ ಧರ್ಮ ಭಾರತ ದೇಶದಲ್ಲಿ ಕಡಿಮೆ ಆಯಿತು. ಯಾವ ದೇಶದಲ್ಲಿ ಮೂರ್ತಿ ಪೂಜೆ ಇಲ್ಲವೋ, ತುಂಬ ಕಡಿಮೆ ಇದೆಯೋ, ಅಲ್ಲಿ ಬೌದ್ಧ ಧರ್ಮ ಪಾಪುಲರ್ ಆಯಿತು. ಯಾಕಂದರೆ ಅಲ್ಲಿ ಸತ್ಯವನ್ನು ಅರ್ಥ ಮಾಡಿಕೊಂಡ್ರು. ಇದು ಅಸತ್ಯ. ಯಾವುದೋ ರಾಹು ತಲೆ ಕತ್ತಿಸ್ಬಿಟ್ರೆ ರಾಹು ಅನ್ನೋದು ಅಸತ್ಯ, ಕೇತು ಅನ್ನೋದು ಅಸತ್ಯ. ಸೊ ಗ್ರಹಗತಿಗಳು, ಏನೇನು ಗ್ರಹಗಳು ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೋ ಅದೆಲ್ಲ ಸೈನ್ಸ್, ಪ್ಯೂರ್ ಸೈನ್ಸ್, ಖಗೋಳ ಶಾಸ್ತ್ರ ಈ ಭೂಮಿಯ ಮೇಲೆ ಎಫೆಕ್ಟ್ ಆಗುತ್ತೆ. ಸೂರ್ಯನಲ್ಲಿ ಬದಲಾವಣೆ ಆದಾಗ, ಚಂದ್ರನಲ್ಲಿ ಬದಲಾವಣೆ ಆದಾಗ, ಗ್ರಹಗಳಲ್ಲಿ ಚಲನೆ ಆದಾಗ, ಆಂಗಲ್ ಚೇಂಜ್ ಆದಾಗ, ವಾತಾವರಣದಲ್ಲಿ ಬದಲಾಗುತ್ತೆ, ಋತುಮಾನಗಳು ಬದಲಾಗುತ್ತೆ. ಇದು ಪ್ರಕೃತಿಯ ಸಹಜ ನಿಯಮಗಳು ಅಷ್ಟೇ ಹೊರತು ಮತ್ತೆ ರಾಹು ಬಂದ್ಬಿಟ್ಟ, ಕೇತು ಬಂದ್ಬಿಟ್ಟ, ಅವನ ಮಂದಿ ಹಿಂಗೆ ಮಾಡ್ಬಿಟ್ಟ, ಮುಂದೆ ಹಂಗೆ ಮಾಡುತ್ತೆ ಅನ್ನತಕ್ಕಂಥದ್ದೆಲ್ಲ ಒಂದು ಫಲ ಜ್ಯೋತಿಷ್ಯವನ್ನು ಹೇಳಿ ಮೋಸ ಮಾಡತಕ್ಕಂಥ, ಪೂಜೆ ಮಾಡಿಸಿ ಹಣ ಮಾಡತಕ್ಕಂಥ ಕುತಂತ್ರಿಗಳ ಕೆಲಸ. ಸೊ ನಿಮ್ಮ ಮನೇಲಿ ಬುದ್ಧನಿತ್ತ ಕತ್ತಿಸಿರೋದು ರಾಹು ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ತುಂಬ ಚೆನ್ನಾಗಿದ್ರೆ ಆರಾಮಾಗೆ ಇಟ್ಕೊಳ್ಳಿ. ಸೊ ಅದು ಒಂದು ಭಾವನೆಗೆ ಸಂಬಂಧಪಟ್ಟಂಥ, ಕೆಲವು ಸರಿ ಮನಸ್ಸಿನ ಸೌಂದರ್ಯಕ್ಕೆ ಸಂಬಂಧಪಟ್ಟಂಥ ಚಿಂತನೆ ಅಷ್ಟೇ, ಬೇರೇನೇನೂ ಇಲ್ಲ. ಯಾವ ಕೆಟ್ಟದು ಆಗೋದಿಲ್ಲ. ಯಾಕೆಂದರೆ ರಾಹು ಕೇತು ಅನ್ನತಕ್ಕಂಥ ಕಥೆಯೇ, ಪುರಾಣದ ಕಥೆಯೇ ಒಂದು ಕಲ್ಪನೆ. ಆ ಕಲ್ಪನೆಯನ್ನು ಉಪಯೋಗಿಸ್ಕೊಂಡು ಜನರಲ್ಲಿ ಮೌಢ್ಯಗಳನ್ನು, ಭಯವನ್ನು ಬಿತ್ತಿ ಅದರಿಂದ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡತಕ್ಕಂಥ ಜನಸಂಖ್ಯೆ ಜಾಸ್ತಿ ಇದೆ ನಮ್ಮ ಭವ್ಯ ಭಾರತದಲ್ಲಿ. ನಾನು ಯಾವುದೇ ಧರ್ಮವನ್ನು ಕಂಡೆಮ ಕಾಣ್ತಾ ಇಲ್ಲ. ಸೊ ಯಾಕಂದರೆ ಧರ್ಮಗಳ ಸೃಷ್ಟಿಗಳೇ ಈ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಾ ಇದೆ. ಸೊ ನಂಬಿಕೆಗಳ ಹೆಸರಿನಲ್ಲಿ ಒಬ್ಬರಿಗೊಬ್ಬರು ಕಚ್ಚಾಡ್ತಾ ಇದ್ದಾರೆ. ಎಲ್ಲ ಸಂಕೋಲೆಗಳಿಂದ ಹೊರಗಡೆ ಬರಬೇಕು ಅಂದರೆ ಬುದ್ಧ ಧರ್ಮವೇ ಶ್ರೇಷ್ಠ. ಎಲ್ಲವನ್ನು ಬಿಟ್ಟು ಮನಸ್ಸನ್ನು ಗಮನಿಸಿ, ಪಂಚಶೀಲೆಗಳನ್ನು ಪರಿಪಾಲನೆ ಮಾಡಿ ಮನಸ್ಸನ್ನು ಶುದ್ಧಗೊಳಿಸಿ ಬದುಕುವುದೇ ನಿಜವಾದ ಜೀವನ. ಅದಕ್ಕೆ ನಾನು ಹೇಳೋದು, ವಿಪಸ್ಸನ ಧ್ಯಾನ ಕಲೀರಿ. dhamma.org ಅಲ್ಲಿ ಹೋಗಿ ಎಲ್ಲಿ ಧ್ಯಾನ ಸಿಗುತ್ತೋ ಕಲೀರಿ. ಎಲ್ಲವನ್ನು ಖಾಲಿ ಮಾಡಿ ನಿಮ್ಮ ತಲೆಗೆ ವಿಷಯಗಳನ್ನು ತುಂಬಿ ಕನ್ಫ್ಯೂಸ್ ಮಾಡೋರೇ ಜಾಸ್ತಿ. ಯಾಕೆ ತಲೆ ಕೆಡ್ಸ್ಕೊತೀರಾ? ತಲೆ ಖಾಲಿ ಮಾಡಿ, ಮನಸ್ಸನ್ನು ಖಾಲಿ ಮಾಡಿ, ಆನಂದವಾಗಿರಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.